ಸ್ತೋತ್ರವಾಗಲಿ. ದೇವ ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೇನ್, ಹಲ್ಲೆಲೂಯಾ. ಸೊ ವಿಶೇಷವಾಗಿ ದೇವರು ಈ ತಿಂಗಳಿಗೆ ನಮಗೆ ಕೊಟ್ಟಿರುವಂತಹ ವಾಗ್ದಾನ ವಚನವನ್ನು ನಾವೇನ್ ಮಾಡೋಣ? ಓದಿಕೊಳ್ಳೋಣ. ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ. ಆದಿಕಾಂಡ 26ನೇ ಅಧ್ಯಾಯ 3ನೇ ವಚನ. ನಾನು ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸುವೆನು. ಆಮೇನ್. ಇದುವೇ ದೇವರು ಈ ತಿಂಗಳು ನಮಗೆ ಕೊಟ್ಟಿರುವಂತ ವಾಗ್ದಾನ. ನಾನೇ ನಿನ್ನ ಸಂಗಡ ಇದ್ದು ನಿನ್ನನ್ನು ಏನ್ ಮಾಡುತ್ತೇನೆ? ಆಶೀರ್ವದಿಸುತ್ತೇನೆ. ಇದು ದೇವ ನಮಗೆ ಕೊಟ್ಟಿರುವಂತ ವಾಗ್ದಾನವಾಗಿದೆ. ಸೊ ಪಕ್ಕದಲ್ಲಿದ್ದವರು ನೋಡಿ ಹೇಳಿ, ದೇವರು ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸುತ್ತಾನೆ. ಪಕ್ಕದಲ್ಲಿದ್ದವ್ರ ಮುಖ ನೋಡಿ ಕೈ ಕೊಟ್ಟು ನಗು ಮುಖದಿಂದ ಹೇಳಿ, ವಾಕ್ಯ ಅವರಿಗೆ ಕ್ರಿಯೆ ಮಾಡಿ. ಆಮೆನ್, ಹಲ್ಲೆಲೂಯಾ. ನಾವು ಯಾವಾಗ ವಾಕ್ಯಗಳನ್ನು ಅರಿಕೆ ಮಾಡುತ್ತೀವೋ ಆ ವಾಕ್ಯವು ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ವಾಕ್ಯಗಳನ್ನು ಯಾವಾಗಲೂ ನನ್ನ ಬಾಯಿನಲ್ಲಿ ನಾನೇನ್ ಮಾಡ್ತಾ ಇರ್ಬೇಕು? ಮೆಳಕಾಗ್ತಾ ಇರ್ಬೇಕು. ಕುರಿ, ದನ, ಎಮ್ಮೆ ಇದೆಲ್ಲ ನೋಡ್ತಿರ್ತಿರಲ್ಲ, ಅದು ಮೇವು ಸಿಕ್ಕಿದಾಗ ಗಪ್ಪ ಕಪ್ಪ ಕಪ್ಪ ಕಪ್ಪಕ್ ಅಂತ ಏನಾಗುತ್ತದ? ತಿಂದು ಬಿಡುತ್ತೆ. ಆಮೇಲೆ ಆರಾಮಾಗಿ ಕುಂತ ಏನ್ ಮಾಡುತ್ತದ? ಸುಮ್ಮನೆ ತಿಂದಿದ್ದು ಒಂದು ಚೀಲದಲ್ಲಿ ಇಟ್ಕೊಂಡಿರುತ್ತೆ. ಆಮೇಲೆ ಮತ್ತೆ ಹೊರಗೆ ತಕೊಂಡು ಮೆಳಕು ಹಾಕೊಂಡು ಕುಂದಿರುತ್ತೆ. ಸುಮ್ಮನೆ ಬಾಯಿ ಆಡಿಸ್ತಾ ಇರುತ್ತೆ. ನೋಡಿರ್ತೀರಾ? ಅದು ಸುಮ್ಮನೆ ಬಾಯಾಡಿಸೋದಿಲ್ಲ, ತಗೊಂಡಿದ್ದನ್ನು ಮತ್ತೆ ಹೊರಗೆ ತಗೊಂಡು ಮೆಳಕು ಹಾಕಿ 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 ಆಮೇಲೆ ಹೊಟ್ಟೆ ತಗೊಂಡು ಹೋಗುತ್ತೆ. ನಾವು ಕೂಡ ಸಿಕ್ಕಿದಾಗ ಟಕ್ ಅಂತ ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ನಾವು ಬಾಯಿನಲ್ಲಿ ಅರಿಕೆ ಮಾಡಿ ನಮ್ಮ ಹೃದಯದಲ್ಲಿ ಏನು ಮಾಡ್ಬೇಕು? ಅದನ್ನ ಹೊಲ ಕಳಿಸುವಂಥವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ವಾಕ್ಯಗಳನ್ನ ನಾವು ಯಾವಾಗಲೂ ನಾವು ಬಾಯಿನಲ್ಲಿ ಏನು ಮಾಡ್ತಾ ಇರಬೇಕು? ಅರಿಕೆ ಮಾಡ್ತಾ ಇರ್ಬೇಕು. ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನ, ನಾನೇ ನಿನ್ನ ಸಂಗಡ ಇದ್ದು ನಿನ್ನನ್ನು ಆಶೀರ್ವದಿಸುವೆನು. ಆಮೆನ್, ಹಲ್ಲೆಲೂಯಾ. ಒಂದು ಕಾಡಿನಲ್ಲಿ ತಂದೆ ಮತ್ತೆ ಮಗ ಇಬ್ಬರು ಪ್ರಯಾಣ ಮಾಡಿ ಹೋಗ್ತಾ ಇದ್ರು. ತುಂಬಾ ದೊಡ್ಡವಾದ ಕಾಡು, ಅದು ತುಂಬಾ ಬಲವಾದ ಕಾಡು. ಸೊ ಅದರಲ್ಲಿ ಏನ್ ಮಾಡ್ತಿದ್ರು? ಪ್ರಯಾಣ ಮಾಡಿ ಅವ್ರು ಏನ್ ಮಾಡ್ತಿದ್ರು? ಹೋಗ್ತಾ ಇದ್ರು. ಸೊ ಹೋಗ್ತಾ ಇರುವಾಗ ತುಂಬಾ ಖುಷಿಯಿಂದ ಏನ್ ಮಾಡ್ತಿದ್ದಾರೆ? ಅವರು ನಕ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ದೂರ ಹೋದ್ಮೇಲೆ ತಂದೆ ಮಗನಿಗೆ ಹೇಳ್ತಾ ಇದ್ದಾನಂತೆ, ನಿನಗೊಂದು ಚಾಲೆಂಜ್ ಕೊಡ್ತೀನಿ, ನೀನು ಮಾಡ್ತೀಯಾ ಅಂತೇಳಿ. ಆಯ್ತಪ್ಪ ಹೇಳಿ ಅಂತ ಹೇಳಿದ್ನು. ಅಂದರೆ ಇವತ್ತು ನೀನೇನು ಮಾಡಬೇಕು? ನಾನು ನಿನ್ನ ಕಣ್ಣನ್ನು ಕಟ್ಟಿಬಿಡ್ತೀನಿ, ನನ್ನ ಸಹಾಯವಿಲ್ಲದೆ ಏನು ಮಾಡಬೇಕು? ಈ ಒಂದು ದಿನ ನಡೀಬೇಕು ಅಂತ ಹೇಳಿದನು. ಅಷ್ಟೇ ತಾನೇ? ಆಯಿತು, ನಾನು ಮಾಡ್ತೀನಿ, ನೋಡೋಣ ಎಷ್ಟು ಮಟ್ಟಿಗೆ ನೀನು ಜಯಿಸ್ತೀನಿ ಅಂತೀ, ನಾನು ನೋಡ್ತೀನಿ ಅಂತ ಹೇಳಿ ಅವರಪ್ಪ ಏನು ಮಾಡಿದ? ಒಂದು ಕಪ್ಪು ಒಂದು ಅರ್ಬಿನ ತೊಗೊಂಡು ಅವನ ಕಣ್ಣನ್ನು ಏನು ಮಾಡಿದ್ನಂತೆ? ಕಟ್ಟಿದ್ನಂತೆ. ಕಟ್ಟಿ ಆಯ್ತಪ್ಪ, ಈಗ ಈ ಕ್ಷಣದಿಂದ ಟೈಮ್ ಏನು ಮಾಡ್ಬೋದು? ನೀ ಅಡ್ಡಾಡ್ಬೋದು, ಹೋಗ್ಬೋದು, ಏನು ಬೇಕಾದ್ರೆ ಮಾಡ್ಬೋದು, ಆದರೆ ನಾನು ನಿನಗೇನು ಮಾಡೋದಿಲ್ಲ, ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳಿ ಅವರಪ್ಪ ಹಂಗೆ ನಡ್ಕೊಂಡು ಹೋಗ್ಬಿಟ್ಟಿದ್ದ. ಅವನು ನಡೀತಾ ಇದ್ದಾನೆ. ಆಯಿತು 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 ಆಯ್ತು ನಡ್ಕೊಂಡು ಬರ್ತಾ ಇದ್ದಾನೆ. ಆದರೆ ಅಪ್ಪ ಹಂಗೆ ಹಿಂತಿರುಗಿ ಹೋಗೋ ಒಂದು ಚಪ್ಪಲ ಸೌಂಡ್ ಕೇಳ್ತಾ ಇದೆ ಅವನಿಗೆ. ಹಂಗೆ ಹೋಗ್ತಾ ಇದ್ದಾನೆ. ಸ್ವಲ್ಪ ದೂರ ಹೋಗಿ ಆ ಒಂದು ಚಪ್ಪಲ ಸೌಂಡ್ ಏನಾಯ್ತು? ಕೇಳಿಸ್ಲಿಲ್ಲ. ಆಗ ಅವರ ಅಪ್ಪನ ಚಪ್ಪಲಿ ಸೌಂಡ್ ಕೇಳೋ ತನಕ ಅವನಿಗೆ ಹೆಂಗಿತ್ತು? ನಮ್ಮಪ್ಪ ಇದನ್ನು ಬಿಡು ಅಂತ ಹೇಳಿ ನಡೀತಾ ಇದ್ದ. ಆದರೆ ದೂರ ಹೋಗ್ತಾ ಅದು ಮರೆಯಾದ ಮೇಲೆ ಅವನಿಗೆ ಸ್ವಲ್ಪ ಭಯ ಶುರು ಆಗ್ಬಿಟ್ಟು, ಅಯ್ಯೋ ನಮ್ಮಪ್ಪ ನನ್ನ ಬಿಟ್ಟು ಹೋಗ್ಬಿಟ್ಟಾನೆ, ನಮ್ಮಪ್ಪ ಏನು ಮಾಡಿಬಿಟ್ಟಿದ್ದಾನೆ? ನನ್ನ ಬಿಟ್ಟು ಹೋಗ್ಬಿಟ್ಟು, ಅದು ಇಂದ ಕಾಡಿನಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸ್ವಲ್ಪ ಅಂಜಿಕೆ ಶುರು ಆಯಿತು. ಸರಿ, ಓಕೆ, ನಮ್ಮಪ್ಪ ನನಗೆ ಚಾಲೆಂಜ್ ಕೊಟ್ಟಿದ್ದಾನೆ, ಇವತ್ತು ಒಂದು ದಿನ ನಾನು ಹೆಂಗೂ ಜಯಿಸ್ತೀನಿ ಅಂತೇಳಿ ಅವನು ಹಂಗೆ ನಡೀತಾ ಇದ್ದಾನೆ. ಕೆಳಗೆ ಏನಿತ್ತು? ಮರದ ಬೇರುಗಳಿತ್ತು, ಅದನ್ನು ಕೆಳಗೆ ಬೆಳಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ದೂರದಲ್ಲಿ ಯಾವುದೋ ಒಂದು ಪಕ್ಷಿ ಕೂಗು ಸೌಂಡ್ ಕೇಳ್ತಾ ಇದೆ. ಕತ್ತಲಾಗಿದೆ, ರಾತ್ರಿ ಕತ್ತಲಾಗಿದೆ, ಪ್ರಾಣಿಗಳು ಅಡ್ಡಾಡುವಂಥ ಸೌಂಡ್ ಕೇಳ್ತಾ ಇದೆ. ಏನೇನೋ ಅದರ ಕಾಡಿನಲ್ಲಿ ಏನೇನು ಸೌಂಡ್ ಕೇಳುತ್ತಾ ಗೊತ್ತಲ್ಲ.
ನಮಗೆ ಸಣ್ಣದಾಗಿ ಒಂದು ಸಣ್ಣ ಜರ್ಲೆ ಎಲಿ ಏನೋ ಸೈಡ್ಗೆ ಓಡಿ ಹೋದ್ರು ಅಯ್ಯೋ ಅಮ್ಮ ಅಪ್ಪ ಅಂತ ಏನು ಮಾಡ್ತೀವಿ, ಜಿಗದಾಡ್ಕೊಂಡು ಹೋಗ್ತೀವಿ. ಆಮೇಲೆ ಅಲ್ಲೂಯ್ಯ, ಹೌದಲ್ರಿ? ರೋಡ್ನಲ್ಲಿ ಹೋಗ್ತಾ ಇರುವಾಗ ಸೈಡ್ನಲ್ಲಿ ಚರ್ಪರ ಹಾವು ಬಂತ ಏನಂತ ಹೇಳಿ ನಾವು ಸೈಡಿಗೆ ಸರಿತೀವಿ. ಆಮೇಲೆ ಆದರೆ ಈಗ ಎಲ್ಲಿದ್ದಾರೆ ಅವರು? ಕಾಡು ಒಳಗೆ ಎಂಥ ದೊಡ್ಡ ದೊಡ್ಡ ಪ್ರಾಣಿಗಳು ಬರುತ್ತಲ್ಲ, ಆದರೆ ಇವನು ಭಯಂಕರವಾಗಿ ಅಂಜಿಕೆ ಶುರುವಾಯಿತು. ಹಂಗಾಗಿ ಗಾಬರಿ ಆಗ್ತಾ ಇದ್ದಾನೆ. ಅಯ್ಯೋ ನಮ್ಮ ಅಪ್ಪ ನಾನು ಚಾಲೆಂಜ್ ಕೊಟ್ಟು ಬಿಟ್ಟು ಹೋಗ್ಬಿಟ್ಟಾನ ಅಂತ ಹೇಳಿ ಅವ್ನು ಕೂಗ್ತಾ ಇದ್ದಾನೆ. ಆದರೂ ಅಪ್ಪನ ಮಾತು ಮೀರಬಾರ್ದು ಅಂತ ಹೇಳಿ ಸುಮ್ಮನೆ ಏನು ಮಾಡ್ತಿದ್ದಾನೆ, ಜಯಿಸ್ಬೇಕು 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 ಅಂತ ಹೇಳಿ ಹೋಗ್ತಾ ಒಂದು ಟೈಮ್ ಬಂದಾಗ ಭಾರಿ ಗಾಬರಿ ಆಗ್ತಾನೆ. ಆ ಗಾಬರಿಯಲ್ಲಿ ಒಂದು ನಿರ್ಧಾರ ತಗೊಳ್ತಾನೆ. ಆಯ್ತು ಬಿಡು, ನಮ್ಮ ಅಪ್ಪ ಬಿಟ್ಟು ಹೋದ್ರೂ ಪರವಾಗಿಲ್ಲ, ನಾನು ಧೈರ್ಯವಾಗಿರ್ತೀನಿ ಅಂತೇಳಿ ತನ್ನಲ್ಲಿ ಏನು ಮಾಡ್ತಾನೆ, ಅವನು ಒಂದು ಧೈರ್ಯವನ್ನು ತೆಗೆದುಕೊಂಡು ಆ ಇಡೀ ರಾತ್ರಿನ ಏನು ಮಾಡ್ತಿದ್ದಾನೆ, ಕಳೀತಾ ಇದ್ದಾನೆ. ಆ ಇಡೀ ರಾತ್ರಿ ಕಳೆದು ಬೆಳಕು ಹರಿದ ಕೂಡಲೇ ಅವನಿಗೆ ಗೊತ್ತಾಗ್ತಾ ಇದೆ ಬೆಳಕಾಯಿತು ಅಂತೇಳಿ. ಆಗ ಅವನೇನು ಮಾಡುತ್ತಾನೆ, ಆ ಒಂದು ಕಣ್ಣು ಬಟ್ಟೆ ಏನು ಮಾಡ್ತಿದ್ದಾನೆ, ತೆಗೆದು ನೋಡ್ತಾನೆ. ಅವನು ಆಶ್ಚರ್ಯದಲ್ಲಿ ನಿಂತಿದ್ದಾನೆ. ಆಮೇಲೆ ನನ್ನ ಕಣ್ಣು ತೆಗೆದು ನೋಡಿ ಹಂಗೆ ಗಾಬರಿಯಾಗಿ ಅಳುತ್ತಾ ಗೋಲಾಡ್ತಾ ಇದ್ದಾನೆ. ಯಾಕಂದರೆ ಅವರಪ್ಪ ಅವನ ಕಣ್ಣು ಮುಂದೆನೇ ನಿಂತಿದ್ದಂತೆ. ಆಮೇಲೆ ಅವಾಗ ಅವ್ರ ಅಪ್ಪನ ಹತ್ರ ಕೇಳಿದ್ದಂತೆ, ಯಪ್ಪ ನಾನು ಬಿಟ್ಟು ಹೋಗಿದ್ದಿಲ್ಲ, ಯಾವಾಗ ಬಂದಿದ್ದಿ ಅಂತೇಳಿ ಓಡಿ ಹೋಗಿ ಅಪ್ಪಿಕೊಂಡು ಅವನು ನಿಂತಿದ್ದಂತೆ. ಅದಕ್ಕೆ ಅವ್ರ ಅಪ್ಪ ಹೇಳಿದಂತೆ, ಮಗನೇ ನಾನು ಯಾವಾಗ ನಿನ್ನನ್ನು ಬಿಟ್ಟು ಹೋಗಿದ್ದೀನಿ ಅಂತೇಳಿ. ಆಮೇಲೆ ಅಲ್ಲೆಲ್ಲೂಯ್ಯ, ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಅವರಪ್ಪ ಹೇಳಿದಂತೆ, ಇಲ್ಲ ಮಗನೇ, ನಾನು ಕಣ್ಣು ಕಟ್ಟಿ ದೂರ ಹೋದಂಗೆ ಮಾಡಿದೆ ಅಷ್ಟೇ ಹೊರತು ನಾನು ನಿನ್ನ ಬಿಟ್ಟು ಹೋಗಲೇ ಇಲ್ಲ. ಇಡೀ ದಿನ ನಿನ್ನ ಸಂಗಡ ನಾನು ಇದ್ದೆ. ಆಮೇನ್, ಹಲ್ಲೆಲೂಯಾ ಹಲ್ಲೆಲೂಯಾ. ಸಮ್ಟೈಮ್ಸ್ ದೇವರು ನಮ್ಮ ಕಣ್ಣನ್ನು ಕಟ್ಟಿ ಬಿಡೋದು ಎದಕ್ಕಂದ್ರೆ ನಮಗೆ ಧೈರ್ಯ ತುಂಬಿಸ್ಲಿಕ್ಕೆ. ಆಮೇಲೆ ನಾವು ಅನ್ಕೊಂಡಿರ್ತೀವಿ, ಅಯ್ಯೋ ದೇವರು ನನಗೆ ತ್ರಾಸ ಕೊಟ್ಟಾನ, ಅಯ್ಯೋ ದೇವರು ನನಗೆ ತೊಂದರೆ ಕೊಟ್ಟಾನ, ಅಯ್ಯೋ ದೇವರು ನನಗೆ ಅನಾರೋಗ್ಯ ಕೊಟ್ಟಾನ, ಅಯ್ಯೋ ದೇವರು ನನ್ನ ಕೈ ಬಿಟ್ಟು ಬಿಟ್ಟಿದ್ದಾನಂತ ನಾವು ಗೋಲಾಡ್ತಾ ಇದ್ದೀವಿ. ಆದರೆ ನಮ್ಮನ್ನು ಗೋಲಾಡ್ಲಿಕ್ಕೆ ಬಿಟ್ಟಿರೋದು ಒಂದೇ ಒಂದು ಕಾರಣ, ನಾವು ಧೈರ್ಯ ಕೊಲ್ಲಬೇಕು. ಅದಕ್ಕೋಸ್ಕರ ಮಾತ್ರ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ನಮ್ಮನ್ನು ಬಿಟ್ಟು ನಮ್ಮ ತಂದೆ ಎಲ್ಲಿ ಹೋಗೋದಿಲ್ಲ. ಅದಕ್ಕೆ ದೇವರು ವಾಗ್ದಾನ ಹಿಂಗಿದೆ, ನಾನೇ ನಿನ್ನ ಸಂಗಡ ಇದ್ದುಕೊಂಡು ನಿನ್ನನ್ನು ಆಶೀರ್ವದಿಸುತ್ತೇನೆ. ಹಲ್ಲೆಲೂಯಾ. ಎಂಥ ಪರಿಸ್ಥಿತಿ ಬಂದಿದ್ರು ದೇವರು ನನ್ನ ಸಂಗಡ ಇರುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಈಸಾಕನು ಈ ಒಂದು ಸಿಚುವೇಶನ್ ಅಲ್ಲಿ ಆದಿಕಾಂಡ 26ನೇ ಅಧ್ಯಾಯದಲ್ಲಿ ಈಸಾಕನ ಕಾಲದಲ್ಲಿ ಘೋರವಾದ ಬರ, ಅಬ್ರಾಹ್ಮಣನ ಕಾಲದಲ್ಲಿ ಇದ್ದಂತ ಬರಕ್ಕಿಂತಲೂ ಒಂದು ಘೋರವಾದ ಒಂದು ಬರ ಬಂದಿತ್ತಂತೆ. ಆದರೆ ಆ ಬರಗಾಲದಲ್ಲಿ ಅವನು ಏನು ಮಾಡಬೇಕಂತ ಗೊತ್ತಿಲ್ಲದೆ ಇರುವಾಗ ದೇವರ ವಾಕ್ಯವು ಅವನಲ್ಲಿ ಬರ್ತಾ ಇದೆ, ಮಗನೇ ನಾನೇ ನಿನ್ನ ಸಂಗಡ ಇರುತ್ತೇನೆ, ಇದ್ದು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ. ಅಲ್ಲೆಲ್ಲ ಬರಗಾಲದಲ್ಲಿ ಎಲ್ಲಿ ಹೋದ್ರೂ ಯಾರಿಗೂ ನೀರು ಸಿಗ್ತಾ ಇಲ್ಲ ಪ್ರಿಯರೇ. ಆದರೆ ಇವ ಹೋಗಿ ತೆಗ್ಗು ತೋಡುವ ಕಡೆ ಎಲ್ಲ, ಬಾವಿ ತೋಡುವ ಕಡೆ ಎಲ್ಲ ನೀರಿನ ಬುಗ್ಗೆ ಹರಿತಾ ಇದೆ. ಆಮೇಲೆ ಹಲ್ಲೆಲೂಯಾ. ಅಸಾಧ್ಯವಾದ ಸ್ಥಳಗಳಲ್ಲಿ ಸಾಧ್ಯವಾದ ಕಾರ್ಯಗಳನ್ನು ಮಾಡುವಂತವನು ನಮ್ಮ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ಮಾಡಬೇಕಾಗಿರೋ ಒಂದೇ ಒಂದು ಈ ವಾಕ್ಯವನ್ನು ನಂಬುವಂತವರಾಗಿರಬೇಕು. ದೇವರು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ದೇವರು ನನ್ನ ಸಂಗಡ ಇದ್ದಾನೆ ಅಂತ ಹೇಳಿದ್ರೆ ಸಾಕು, ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವಂತವನಾಗಿದ್ದಾನೆ. ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ 23ನೇ ವಚನಗಳಿಂದ 25ನೇ ವಚನದವರೆಗೆ ವಾಕ್ಯಗಳನ್ನು ಓದಿಕೊಳ್ಳೋಣ. ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ ವಚನಗಳು 23ನೇ ವಚನಗಳಿಂದ 25ನೇ ವಚನಗಳವರೆಗಿರುವಂಥ ವಾಕ್ಯದ ಭಾಗವನ್ನು ನಾವೇನು ಮಾಡೋಣ, ಓದಿಕೊಳ್ಳೋಣ ಪ್ರಿಯರು. ತೆಗೆದವರು ವಾಕ್ಯಗಳನ್ನು ಓದೋಣ. ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 23. ಸ್ತೋತ್ರ. ದಾನಿಯೇಲನ ಗ್ರಂಥವನ್ನು ನಾವಿನ್ನೂ ಹುಡುಕುವಂಥವರಾಗಿದ್ದೇವೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆ ಎದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ ಅರಸೆ, ಹೌದು ಸತ್ಯ ಎಂದು ಉತ್ತರ ಕೊಟ್ಟರು. ಸಾಕು. ಆಮೇಲೆ ಅರ್ಥ ಆಯ್ತಲ್ಲ? ಶದ್ರಕ್, ಮೇಷಕ್, ಅಬೇದ್ನೆಗೋ ಈ 3 ವ್ಯಕ್ತಿಗಳಿದ್ದಾರೆ. ಆ 3 ವ್ಯಕ್ತಿಗಳ ಒಂದು ಚಾಲೆಂಜ್ ಬರ್ತಾ ಇದೆ. ಆ 3 ವ್ಯಕ್ತಿಗಳು ಏನ್ ಬಂತು? ಒಂದು ಚಾಲೆಂಜ್. ಏನಂದ್ರೆ ಯಾರು ಬೇರೆ ದೇವರನ್ನ ಏನ್ ಮಾಡಬಾರದು, ನಮಸ್ಕರಿಸಬಾರದು. ಬೇರೆ ದೇವರನ್ನ ಏನ್ ಮಾಡಬಾರದು,
ನಮಸ್ಕರಿಸಬಾರದು. ರಾಜ ಏನು ಹೇಳಿದಾನೋ ಅದಕ್ಕೆ ಮಾತ್ರ ನಮಸ್ಕಾರ ಮಾಡಬೇಕು ಅಂತ. ಆದರೆ ಇವರು 3 ಜನ ಆ ಮಾತನ್ನು ಕೇಳಲಿಲ್ಲ. ನಾವು ಆರಾಧಿಸುವಂಥ ದೇವರು ದೊಡ್ಡವನು, ಅವನನ್ನು ಖಂಡಿತವಾಗಿ ದಿನನಿತ್ಯ ನಾವು ಪ್ರಾರ್ಥನೆ ಮಾಡುವಂಥವರೇ ಅಂತ ಹೇಳಿದ್ರು. ಇಲ್ಲ, ನೀವೇನು ಮಾಡಬೇಕು, ಈ ಒಂದು ಪ್ರತಿಭೆಗೆ ಅಡ್ಡ ಬೀಳಬೇಕು ಅಂತೇಳಿ ಒತ್ತಾಯ ಮಾಡಕತ್ತಾರೆ. ದೊಡ್ಡ ಒಂದು ಮೂರ್ತಿನ ಮಾಡಿ ಇಟ್ಟಿದ್ದಾರೆ. ಆ ಮೂರ್ತಿಗೆ ಏನು ಮಾಡಬೇಕು, ನೀವು ಅಡ್ಡ ಬೀಳಬೇಕು. ಆದರೆ ಅವರು 3 ಜನ ಸಾಧ್ಯನೇ ಇಲ್ಲ. ನಮ್ಮ ದೇವರಾಗಿರುವಂಥ ಯೆಹೋವನಿಗೆ ನಾವೇನು ಮಾಡುತ್ತೇವೆ, ಅಡ್ಡ ಬೀಳುತ್ತೇವೆ ಹೊರತು ನೀವು ನಿಲ್ಲಿಸಿರುವಂಥ ಪ್ರತಿಭೆಗೆ ನಾವೇನು ಕೊಡೋಂಗಿಲ್ಲ, ನಾವು ಅಡ್ಡ ಬೀಳೋದು ಇಲ್ಲ ಅಂತ ಅವ್ರಿಗೆ ಸಿಟ್ಟು ಬರ್ತಾ ಇದೆ. ಒಂದು ವೇಳೆ ನೀವು ಅಡ್ಡ ಬೀಳಲಿಲ್ಲ ಅಂದರೆ ನಿಮ್ಮನ್ನು ದಹ ಅಂತ ಉರಿಯುವಂಥ ಒಂದು ಬೆಂಕಿ ಜ್ವಾಲೆ ಒಳಗೆ ಏನು ಮಾಡಿಬಿಡ್ತೀವಿ, ನಿಮ್ಮನ್ನು ಹಾಕ್ತೇವೆ ಅಂತೇಳಿ. ಆದರೆ ಅವರು 17ನೇ ವಚನದಲ್ಲಿ ವಾಕ್ಯದಲ್ಲಿ ತುಂಬ ಚಾಲೆಂಜಿಂಗ್ ಆಗಿ ಹೇಳ್ತಾ ಇದ್ದಾರೆ, ನಾವು ಆರಾಧಿಸುವಂಥ ದೇವರು ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇಂಥ ಒಂದು ವೈರಾಗ್ಯ ನೋಡ್ರಿ. ನಾವು ಆರಾಧಿಸುವಂಥ ದೇವರು ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ವೇಳೆ ಬಿಡುಗಡೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಮಾಡೋದಿಲ್ಲ. ಆಮೇಲೆ ಸತ್ರು ಪರವಾಗಿಲ್ರಿ. ಅವರ ಒಂದು ಮಾತಿನ ಅರ್ಥ ಏನಂದ್ರೆ, ನೀವು ಬೆಂಕಿಗೆ ಹಾಕಿದ್ರು ಪರವಾಗಿಲ್ಲ, ನಾನು ಸತ್ರೂ ಪರವಾಗಿಲ್ಲ, ಆದರೆ ದೇವರನ್ನ ಬಿಟ್ಟು ಬೇರೆ ಯಾರಿಗೂ ನಾವು ಅಡ್ಡ ಬೀಳೋದಿಲ್ಲ ಅಂತ ಹೇಳಿ ನಿಂತು ಬಿಟ್ರು. ಈ ಮಾತು ಕೇಳಿದ್ರೆ ರಾಜ ಸುಮ್ಮನೆ ಇರ್ತಾನ? ನನ್ನ ಮಾತು ನನ್ನ ಮಕ್ಕಳು ಕೇಳಲಿಲ್ಲ ಅಂದ್ರೆ ನಮಗೆ ಎಷ್ಟು ಸಿಟ್ಟು ಬರ್ತಾವ. ಆಮೇಲೆ ಈವನ್ ನಾನೇ ರೀ, ಈಗೇನೋ ಫ್ಯಾನ್ ಹಾಕಂದ್ರೆ ನನ್ನ ಮಗನಿಗೆ ಹೇಳಿರ್ತೀನಿ, ಅವನು ಸುಮ್ಮನೆ ಎದ್ದು ಹೊರಗೆ ಹೋಗಿ ಅಂತ ತಿಳ್ಕೊಳ್ರಿ, ಏನು ಮಾಡ್ತೀನಿ ನಾನು? ಬಂದು ಫ್ಯಾನ್ ಹಾಕು ಅಂತ 4 ಸಾರಿ ಕರಿತೀನಿ, ನಾ ಬರೋಗಿಲ್ಲ, ನಾ ಹಾಕೋಂಗಿಲ್ಲ ಅಂತ ಮತ್ತೆ ಅವನು ಹಠ ಮಾಡ್ತಿದ್ರೆ ಏನು ಮಾಡ್ತೀನಿ ನಾನು? ನನಗೆ ಹತ್ರದಲ್ಲೇ ಇದೆ ಫ್ಯಾನ್ ಸ್ವಿಚ್, ಆದರೂ ನಾನು ಎದ್ದ ಸ್ವಿಚ್ ಹಾಕೋದನ್ನು ಬಿಟ್ಟು ಕೋಳು ಕಟ್ಟಿಗೆ ತೊಗೊಂಡು ಹುಡ್ಕೊಂಡು ಹೋಗಿ ಹೊಡಿತೀನಿ. ನಾನು ಮಾತು ಕೇಳಂಗಿಲ್ಲ, ನೀನು ಅಪ್ಪನಿಗೆ ಅಷ್ಟು ವಿರೋಧವಾಗಿ ಮಾತಾಡ್ತೀಯ, ನೀನು ಅಷ್ಟು ಸೊಕ್ಕ ನನಗೆ ಅಂಥೇಳಿ ನಾನು ಏನು ಮಾಡ್ತೀನಿ, ಆ ಟೈಮ್ನಲ್ಲಿ 1 ನಿಮಿಷದ ಕೆಲಸ ರೀ ಫ್ಯಾನ್ ಹಾಕೋದು. ಅದೇ ನಾ ಎದ್ದು ಟಕ್ಕಂತ ಹಾಕ್ಬಿಡ್ಬೋದು. ಆದರೆ ನನ್ನ ಮಗಳಿಗೆ ಹೇಳಿದ್ದೀನಿ, ಯಾಕಂದರೆ ಒಂದು ನಂಬಿಕೆ, ನನ್ನ ಮಗ ನನಗೆ ಮಾಡ್ತಾನಂತೇಳಿ ನಾನು ಏನು ಮಾಡಿರ್ತೀನಿ, ಒಂದು ನಂಬಿಕೆ ಇಟ್ಟಿದ್ದೀನಿ. ಆದರೆ ನಾನು ಹೇಳಿನೂ ಅವ್ನು ಮಾಡಲಿಲ್ಲ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಮಾಡಲಿಲ್ಲ. 3ನೇ ಸಾರಿ ಹೇಳುವಾಗ ನನ್ನ ಮಾತು ಕೇಳದೆ ಅಲಕ್ಷ್ಯ ಮಾಡಿ ಹೋಗ್ತಾ ಇದ್ದಾನ. ಆವಾಗ ನನಗೇನು ಬರುತ್ತೆ, ಕೋಪ, ಸಿಟ್ಟು ಬಂದು ಹೋಗ್ಲಿ ಬಿಡು ಅಂತ ಬಿಟ್ಟು ನಾನು ಫ್ಯಾನ್ ಹಾಕೋದಿಲ್ಲ. ಫ್ಯಾನ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ಮಾತು ಕೇಳಲಿಲ್ಲ ಅಂತೇಳಿ ಹುಡುಕೊಂಡು ಹೋಗಿ ಏನು ಮಾಡ್ತೀನಿ, ಅವನು ನಾನು ಹೊಡಿತೀನಿ ನಾನು. ಆಮೇಲೆ ಏದೇ ಅವಶ್ಯವಾಗಿತ್ತು, ನನಗೆ ಫ್ಯಾನ್ ಅವಶ್ಯವಾಗಿತ್ತು. ಆದರೆ ಫ್ಯಾನ್ ಅವಶ್ಯಕ್ಕಿಂತ ಅವನು ನಾನು ಹುಡ್ಕೊಂಡು ಹೋಗಿ ಹೊಡಿತಾ ಇದ್ದೇನೆ ಅಂದರೆ ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದಂದ್ರೆ ಅವನ ನನ್ನ ಮಾತು ಕೇಳಬೇಕು. ಆಮೇಲೆ ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ. ಸೊ ಇವತ್ತು ನಾವು ತಂದೆಯಾದ ದೇವರ ಮಾತುಗಳನ್ನು ಏನು ಮಾಡಬೇಕು, ನಾವು ಕೇಳಬೇಕು. ಅಲ್ಲೆಲ್ಲೂಯ. ದೇವರಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ, ದೇವರೆಲ್ಲ ಮಾಡ್ತಾನೆ. ಆದರೆ ಕೆಲವೊಂದು ಚಿಕ್ಕ ಚಿಕ್ಕ ಕಾರ್ಯಗಳನ್ನು ನೀವು ಪಾಲಿಸ್ರಿ ಅಂತ ಹೇಳಿರ್ತಾನೆ. ನಮಗೆ ಚಿಕ್ಕ ವಿಷಯ ಕೈಗೊಂಡು ನಡೀರಿ ಅಂತ ಹೇಳಿರ್ತಾನೆ. ಆದರೆ ನಾವು ಅದನ್ನು ತಿರಸ್ಕರಿಸಿ ಅಲಕ್ಷ್ಯ ಮಾಡಿ ಆ ವಾಕ್ಯಕ್ಕೆ ಕಿವಿಗೊಡದೆ ನಾವು ತಿರುಗಿ ಹೋಗುವಾಗ ನಾವೇನು ತಿನ್ನುತ್ತೀವಿ, ಪೆಟ್ಟು ತಿನ್ನುವರಾಗಿರ್ತೇವೆ. ಆಮೇಲೆ ಅರ್ಥ ಆಯ್ತಲ್ಲ. ಸೊ ದೇವರ ಕೋಪಕ್ಕೆ ನಾವೇನಾಗ್ತೇವೆ, ಗುರಿ ಆಗ್ತೇವೆ. ದೇವರು ನಮ್ಮನ್ನು ಹೊಡೆಯೋದು ಎದಕ್ಕೋಸ್ಕರ? ತಿದ್ದುಕೊಳ್ಳಲಿಕ್ಕೋಸ್ಕರ, ಉದ್ಧಾರ ಆಗ್ಲಿಕ್ಕೋಸ್ಕರ. ನಾನು ಒಂದು ವೇಳೆ ಈಗಲೇ ನನ್ನ ಮಗನನ್ನು ತಿದ್ದಲಿಲ್ಲ ಅಂದರೆ ಅವನು ಯಾವಾಗಲೂ ನನ್ನ ಮಾತ್ರ ಏನು ಮಾಡೋಂಗಿಲ್ಲ, ಅವನು ಕೇಳೋದೇ ಇಲ್ಲ. ಹಲ್ಲೆಲೂಯಾ. ಈಗ ನಾನು ಹೊಡೆದ್ರೆ ಇನ್ನೊಂದು ಸಾರಿ ನಾನು ಏನೋ ಕೆಲಸ ಹೇಳಿದ್ರೆ ಅವನು ಏನು ಮಾಡ್ತಾನೆ, ಯಪ್ಪ ಈ ಹೊಡಿತಾನೆ ಬಿಡು ನಾನು ಹಾಕಿ ಹೋಗ್ತೀನಿ ಅಂತ ಹೇಳಿ ಏನು ಮಾಡ್ತಾನೆ, ಹೇಳಿದ ಕೆಲಸ ಮಾಡಿ ಹೋಗ್ತಾನೆ. ಅವನು ಚಿಕ್ಕ ಭಯ ಇರುತ್ತೆ, ಯಪ್ಪ ನಮ್ಮ ಅಪ್ಪನ ಕೋಪ ಬಂದರೆ ಹೆಂಗೆ ಬೇಕಾದ್ರೆ ಹೊಡಿತಾನಪ್ಪ, ಬೇಡ ಬಿಡು ಅಂಥೇಳಿ ಏನು ಮಾಡ್ತಾನೆ ಅವನು. ಇನ್ನೊಂದು ಸಾರಿ ನಾನು ಮಾತು ಹೇಳುವಾಗ ನನ್ನ ಮಾತ್ರ ಅವನಿಗೆ ಕೇಳ್ತಾನೆ. ಹಲ್ಲೆಲೂಯಾ. ಹೆತ್ತವರು ನಮ್ಮನ್ನು ಹೊಡೆಯೋದು ನಮ್ಮ ಹಿತಕ್ಕೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ. ಹಲ್ಲೆಲೂಯಾ. ಕೋಪದಲ್ಲಿ ಹಂಗೆ ಹೊಡಿತಾನೆ, ಕಣ್ಣು ಕಾಣದೆ ಹೊಡಿತಾನೆ, ಹಂಗೆ ಆದರೆ ನಿಜವಾಗ್ಲೂ ರೀ, ನಮ್ಮ ಅವ್ವರು ನನ್ನ ಜಗ್ಗು ಹೊಡಿತಿದ್ರು, ನನ್ನನ್ನು ನನ್ನ ತಂಗಿ ಇಬ್ಬರು ಹೊಡ್ತಾ ಜಗ್ಗು ತಿಂದೀವಿ ನಾವು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಅವ್ರಿಗೊಂದು ಆಸೆ, ಅಪ್ಪ ಇಲ್ಲದ ಮಕ್ಕಳು ದಾರಿ ತಪ್ಪಿ ಹೋಗಬಾರ್ದು ಅಂತೇಳಿ. ಹಂಗಾಗಿ ಏನು ಮಾಡ್ತಿದ್ರು, ಸಿಕ್ಕಿದ್ದು ತಗೊಂಡು ಹೊಡಿತಾ ಇದ್ರು. ಆಮೇಲೆ
ಯಾರಾದ್ರು ಏನಾದ್ರು ಮಾತು ಅನಿಸ್ಬಿಟ್ರೆ ಸಾಕು, ಮಾತು ಕೇಳಲಿಲ್ಲ ಅಂದ್ರೆ ಹಾಕಿ ಹೊಡಿಯೋರು. ಕೈಯಾಗ ಏನು ಸಿಗುತ್ತೋ ತಗೊಂಡು ಏನು ಮಾಡ್ತಿದ್ರು, ಹಾಕಿ ಬಿಗಿತಿದ್ರು. ಅಲ್ಲೆಲ್ಲೂಯ್ಯ. ಅದು ಹೆಂಗೆ ಓಡಿ ಹೋಗ್ಬಾರ್ದು ಅದಕ್ಕೆ ಅದ ಹಾಕಿ ಲಾಕ್ ಹಾಕೊಂಡು ಹೊಡಿತಾ ಇದ್ರು. ಆಮೇನ್. ನಾವು ಎಷ್ಟು ಚೀರಿದ್ರು ಯಾರ ಮಾತು ಕೇಳ್ತಿದ್ರಲ್ಲ, ಹೊಡೆತ ಅಷ್ಟು ತಿಂತಿದ್ದೀವಿ. ಅಷ್ಟು ಹೊಡೆತ ತಿಂದು ಕೋಳೆಲ್ಲ ಮುರಿದು ಹೋಗ್ಬಿಡ್ತಿದ್ರು. ನಾವು ಆ ಗಾಯದಲ್ಲಿ ಹತ್ಕೊಂಡು ಕುಂತ್ಕೊಂಡಿರುವಾಗ ಒಂದು 5 ನಿಮಿಷ ಬಿಟ್ಟು ನಮ್ಮ ಅವ್ವರು ಕೊಬ್ಬರಿ ಎಣ್ಣೆ ಬಾಟ್ಲು ತೊಗೊಂಡ್ಬರೋರು. ಆಮೇಲೆ ತೊಗೊಂಡು ಬಂದು ಆ ಬಾರ್ ಬಿದ್ದಿರ್ತಾವಲ್ಲ ಅಲ್ಲಿ ಅದ್ರ ಮೇಲೆ ಕೊಬ್ಬರಿ ಎಣ್ಣೆ ಹಚ್ತಾ ಇರ್ತಿದ್ರು. ಮಾತು ಹೇಳಿದ್ರೆ ಕೇಳಿ ನಡಕ್ಕಿಂತ ಜಾಸ್ತಿ ಅವರೇ ಅಳುವರು. ಅವಾಗ ಹೊಡಿವಾಗ ಅಷ್ಟು ಕೋಪ, ಅಷ್ಟು ಸಿಟ್ಟು, ಹಂಗೆ ಭದ್ರಗಾಳಿ ಥರ ಇರ್ತವ್ರು. ಆಮೇಲೆ ಅದೆಲ್ಲೋಯ್ಯ. ಆದರೆ ಒಂದು 5 ನಿಮಿಷದಲ್ಲಿ ಅಯ್ಯೋ ನನ್ನ ಮಗನ ಹೊಡೆದ್ಬಿಟ್ಟಿನಲ್ಲ ಅಂತೇಳಿ ಮತ್ತೆ ಆ ಎಣ್ಣೆ ತೊಗೊಂಡು ಏನು ಮಾಡ್ತಿದ್ರು, ಮತ್ತೆ ಮಡಿ ಮೇಲೆ ಹಾಕ್ಸ್ಕೊಂಡು ಕೊಬ್ಬರಿ ನೆಸ್ತಾ ಇದ್ರು. ಮಾತು ಕೇಳಬೇಕು ಮಗ, ನಿಮ್ಮ ಅಪ್ಪ ಇಲ್ಲ ಅಂತ ಗೊತ್ತಲ್ಲ. ಮಂದಿ ಮಾತಾಡಿದ್ರೆ ಅಪ್ಪ ಇಲ್ಲದ ಮಕ್ಕಳು ತಪ್ಪಿ ಹೋಗ್ಬಾರ್ದು ಅಂತ ಹೇಳಿ ಇರಬೇಕಲ್ಲ. ಒಂದು ಮಂದಿ ನಮ್ಮನ್ನು ಏನು ಮಾತಾಡ್ಬಿಡ್ಬಾರ್ದು, ಕರೆಕ್ಟಾಗಿ ಇರಬೇಕು, ನಾವು ಸರಿಯಾಗಿ ಇರಬೇಕು, ಮಾತು ಕೇಳಬೇಕಂತೇಳಿ ಬುದ್ಧಿ ಹೇಳ್ತಾ ಗಾಯಗಳಿಗೆ ಔಷಧ ಹಚ್ತಾ ಇದ್ರು. ಆಮೇಲೆ ಇದೇ ಅಪ್ಪನ ಪ್ರೀತಿ, ತಾಯಿನ ಪ್ರೀತಿ ಪ್ರಿಯ. ಹಲ್ಲೆಲೂಯಾ. ಸಿಟ್ಟು ಬಂದಾಗ ಹೋಗ್ಲಿ ಬಿಡ್ರಿ ಅಂತ ಬಿಟ್ಟು ಬಿಡ್ತಾರೆ. ದೇವರ ಕೋಪ ಕ್ಷಣ ಮಾತ್ರಕ್ಕೆ. ಆಮೇಲೆ ದೇವರ ಕೋಪ ಕ್ಷಣ ಮಾತ್ರಕ್ಕೆ. ದೇವರು ಯಾವಾಗಲೂ ನಮ್ಮನ್ನು ಬಿಟ್ಟು ಅಗಲಿ ಹೋಗೋದೇ ಇಲ್ಲ. ನಮ್ಮನ್ನು ಹೊಡೆಯೋದು, ನಮ್ಮನ್ನು ಅಪ್ಪಿಕೊಳ್ಳೋದು ಎಲ್ಲವೂ ನಮ್ಮ ಹಿತಕ್ಕೋಸ್ಕರ ಮಾತ್ರ ಪ್ರಿಯರು. ಆಮೇಲೆ ಅಲ್ಲೆಲ್ಲೂ ಯಾವ್ದ ಕಾರಣ ಕಷ್ಟ ಬಂದರೆ, ನಿಂದೆ ಬಂದರೆ, ಏನಾದರೂ ಗೋಲಾಟಗಳು ಬಂದರೆ, ಅನಾರೋಗ್ಯ ಬಂದರೆ ನಾವೇನು ಮಾಡಬಾರ್ದು, ಅಯ್ಯೋ ದೇವರು ನಾನು ಬಿಟ್ಟಾನಂತೆ ಚಿಂತೆ ಮಾಡಬೇಡ್ರಿ. ಎಲ್ಲ ನನ್ನ ಒಳ್ಳೇದಕ್ಕಾಗಿ ದೇವರು ಏನು ಮಾಡ್ಲಿಕ್ಕಿದ್ದಾನೆ. ಆಮೇಲೆ ಅಂತ ತಗೋಬೇಕು ನಾವು. ಅಲ್ಲೆಲ್ಲೂಯ್ಯ. ಶಾತ್ರಕ್ ಮೇಷಕ್ ಆಬೇದ್ಬೇಕು ಅವರು ಹಂಗೆ ಮಾಡಬೇಕು. ನಮ್ಮ ದೇವರು ನಮ್ಮನ್ನು ತಪ್ಪಿಸ್ತಾರ್ರಿ. ತಪ್ಪಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದೇವರ ಮಾತಿಗೆ ವಿರೋಧವಾಗಿ ನಾವು ಮಾಡೋಂಗಿಲ್ಲ. ಯಾಕಂದ್ರೆ ಇವರು ಆಲ್ರೆಡಿ ಪೆಟ್ಟು ತಿಂದಿರ್ಬೇಕು. ಯಪ್ಪ, ಇವ್ರ ಕೈಯಾಗ ಕೂಡ ಹೊಡೆತ ತಿಂದು ಸಾಯ್ಬೋದು, ಆದರೆ ದೇವರ ಕೈನಲ್ಲಿ ಸಾಯಬಾರದು. ದೇವರು ಹೊಡೆದ್ರೆ ನಿಲ್ಲೋಂಗಿಲ್ಲ ಪ್ರಿಯರೇ. ನಾವು ದೇವರು ಹೊಡೆದ್ರೆ ನಿಲ್ಲೋಂಗಿಲ್ಲ. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನ ನಾವು ನೋಡಿದ್ದೀವಿ. ಒಂದೇ ಹೊಡೆತ ಹೊಲ ಬಿದ್ದು ಸತ್ತವರು ಅನೇಕರಿದ್ದಾರೆ ಸತ್ಯವೇದದಲ್ಲಿ. ಅವ ಎಂಥ ದೊಡ್ಡ ರಾಜನಾಗಿದ್ರು ಇವತ್ತು ಅನೇಕ ರಾಜರುಗಳು ಇದ್ದಾರೆ ಪ್ರಿಯರೇ, ಅನೇಕ ರಾಜರುಗಳು ಇದ್ದಾರೆ. ಆ ಎಲ್ಲಾ ರಾಜರುಗಳು ಏನ್ ಮಾಡಿದ್ದಾರೆ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡುವಾಗ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡುವಾಗ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಿ. ಆಮೇಲೆ ಮಕ್ಕಳು ಅದ್ದಾಗ ಪಟ್ಟಂತ ತಗೊಂಡು ಹೊರಗೆ ಹೋಗ್ಬೇಕ್ರಿ. ಇದು ಒಳ್ಳೆ ಅಭ್ಯಾಸ. ಯಾಕಂದ್ರೆ ಎಲ್ಲರೇ ವಾಕ್ಯಗಳನ್ನ ಗಮನವಾಗಿ ಕೇಳುತ್ತಾ ಇರುವಾಗ ಒಂದು ಡಿಸ್ಟರ್ಬೆನ್ಸ್, ಅದು ಕೂಡ ಒಂದು ರೀತಿಯಾದ ಸೈತಾನ ಕಾರ್ಯಗಳೇ. ಆಮೇಲೆ ನಾವು ಊಟ ಕುಂತಾಗಲೇ ಮಕ್ಕಳು ಅಳೋದು, ಹೆತ್ತವ್ರಿಗೆ ಗೊತ್ತು. ಆಮೇಲೆ ಅಲ್ಲೆಲ್ಲೋಯ್ಯ, ಹೌದಲ್ವಾ? ಬಾಣತಿಯಾಗಿ ನಾವಿರ್ತೀವಿ, ಆಲ್ರೆಡಿ ನಮಗೆ ತ್ರಾಸುಗಳಿರ್ತಾವ. ಸರಿ ಓಕೆಪ್ಪ, ಈಗ ಮಳಗೈತಿ ಬಿಡು, ಈಗ ಹೋಗಿ ಊಟ ಮಾಡೋಣ ಅಂತೇಳಿ ಅವ್ರು ಏನು ಮಾಡಿರ್ತಾರ, ಜಸ್ಟ್ ಹೋಗಿ ತಾಟ ಕೈ ಹಚ್ಚಿರ್ತಾರ, ಮಾತ್ರ ಅಂತ ಶುರು ಮಾಡ್ತಾವ. ಆಡ್ತು ಬಿಡ ಅಂತೇಳಿ ಊಟ ಮಾಡೋದು ಬಿಟ್ಟು ಹೋಗಿ ಹಾಲು ಕುಡಿಸ್ಬೇಕು. ಆಮೇಲೆ ಅಲ್ಲೆಲ್ಲೂ ಯಾಕಂದ್ರೆ ಮಕ್ಕಳ ಗುಣ ಅದು. ಹೆತ್ತವ್ರು ನಾವೇನು ಮಾಡ್ಕೋಬೇಕು, ಅದನ್ನ ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಬರ್ತಾ ಮಕ್ಕಳ ಸಂಖ್ಯೆಯನ್ನು ಸಭೆಯಲ್ಲಿ ಏನಾಗ್ತಾ ಇದೆ, ಹೆಚ್ಚುತ್ತಾ ಇದೆ. ದೇವರಿಗೆ ಸ್ತೋತ್ರ. ಆದರೆ ಮಕ್ಕಳು ಹೆಚ್ಚೋದಿಲ್ಲ, ಸ್ವಲ್ಪ ತಿಳುವಳಿಕೆ ಕೂಡ ನಮಗೆ ಏನಾಗಬೇಕು, ಹೆಚ್ಚಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಏನೋ ಹೇಳಕತ್ತಿದ್ರು, ಯಾರು? ಓಕೆ, ದೇವರ ಕೈಯಾಗ ಪೆಟ್ಟು ತಿಂದ್ರೆ ನಾವು ಉಳಿಯೋದು ಕಷ್ಟ. ಅದು ಎಂಥ ದೊಡ್ಡ ರಾಜನಾಗಿದ್ರು ಪರವಾಗಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಅನೇಕ ರಾಜರುಗಳು ರೋಗದಲ್ಲಿ ಸತ್ತು ಹೋಗಿದೆ. ಇಡೀ ಜಗತ್ತನ್ನೇ ಆಳ್ವಿಕೆ ಮಾಡುವಂತ ಆಲೋಚನೆ ಮಾಡಿದವನು ಯಾರ್ರಿ? ಹಿಸ್ಟ್ರಿಯಲ್ಲಿ ಇದೆ ತಾನೆ? ಏನು, ಯಾರು? ಭಾರತ ದೇಶ ತನಕ ಬಂದು ಅವನು ಯುದ್ಧ ಮಾಡಿ ಜಯಿಸ್ಬೇಕಂತ ಬಂದಿದ್ದ. ಅವನ್ನ ಕಂಡಿದ್ರೆ ಇಡೀ ಜಗತ್ತು ಏನ್ ಮಾಡ್ತಿತ್ತು, ಹೆದರ್ತಿತ್ತು. ಅಲೆಕ್ಸಾಂಡರ್. ಆಮೇಲೆ ಅಲ್ಲೆಲ್ಲೂಯ್ಯ.
ಅಲೆಕ್ಸಾಂಡರ್ ಇಡೀ ಪ್ರಪಂಚವನ್ನ ಏನ್ ಮಾಡ್ತಿದ್ದ, ಗೆಲ್ಲಬೇಕು, ನನ್ನ ಹೆಸರು ಮಾತ್ರ ಉಳಿಬೇಕಂತ ಹೇಳಿ ಪ್ರಯಾಸ ಪಟ್ಟವನು. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ಅವನು ಬೇಗನೆ ಸತ್ತೋದ. ಹೆಂಗ್ ಸತ್ತೋದ? ರೋಗ ಬಂದು ಸತ್ತೋದ. ಸಣ್ಣ ಕಾಯಿಲೆ ಬಂದು ಅವನೇನದ, ಅವನ ಸುತ್ತಲೂ ಎಷ್ಟು ವೈದ್ಯರುಗಳಿದಾರ್ರಿ, ಒಬ್ರು ಅವನೇನ್ ಮಾಡ್ಲಿಲ್ಲ, ಉಳಿಸ್ಲಿಲ್ಲ. ಅದಕ್ಕೆ ಅವನು ಸತ್ತ ಮೇಲೆ ಸಾಯೋದಕ್ಕಿಂತ ಮುಂಚಿತವಾಗಿ ಹೇಳಿದ ಏನಂತೆ, ನನ್ನ ಪೆಟ್ಟಿಗೆ ಒಳಗೆ ಹಾಕುವಾಗ ನನ್ನ 2 ಕೈ ಹೆಂಗಿರ್ಬೇಕ್ರಿ, ಹೊರಗಿರ್ಬೇಕು. ನನ್ನ 2 ಕೈ ಮಾತ್ರ ಹೆಂಗಿರ್ಬೇಕು, ಹೊರಗಿರ್ಬೇಕು. ಆಮೇಲೆ ನಾನು ಬೀದಿಯಲ್ಲಿ ಹೋಗುವಾಗಲೆಲ್ಲ, ನನ್ನ ದಾರಿಯಲ್ಲೆಲ್ಲ ನಾನು ಸಂಪಾದನೆ ಮಾಡಿದ ಬೆಳ್ಳಿ ಬಂಗಾರ ಹಣ ಎಲ್ಲ ಏನ್ ಮಾಡ್ಬೇಕು, ಹೂವು ಹಾಕ್ಬೇಡ್ರಿ, ಇದನ್ನ ಏನ್ ಮಾಡ್ರಿ, ಬೀದಿಯಲ್ಲಿ ಹಾಕ್ರಿ ಅಂತ ಹೇಳ್ತಿದ್ದ. ಎದಕ್ಕೆ ಇದನ್ನ ಹೇಳ್ತಿದ್ನಂದ್ರೆ, ಒಂದೇ ಒಂದು ಅವನ ಜಗತ್ತು ಒಂದು ತೋರಿಸ್ಬೇಕಾಗಿತ್ತು. ಆಮೇಲೆ ಎಲ್ಲಾ ಜಗತ್ತನ್ನ ಸ್ವಾಧೀನ ಮಾಡಿದೆ, ಎಷ್ಟೋ ವೈದ್ಯರುಗಳನ್ನ ಏನ್ ಮಾಡಿದೆ, ನಾನು ನನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದೆ. ಆದರೆ ನಾನು ರೋಗ ಬಂದು ಸಾಯುವಾಗ ಒಂದು ವೈದ್ಯರು ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತೇಳಿ ವೈದ್ಯರುಗಳೇ ಏನ್ ಮಾಡಿದ್ರು, ಹೆಣವನ್ನು ಹೊತ್ಕೊಂಡು ಹೋಗಿದ್ರು. ಅರ್ಥ ಆಯ್ತಲ್ಲ? ವೈದ್ಯರುಗಳು ಹೆಣವನ್ನು ಏನ್ ಮಾಡ್ತಿದ್ರು, ಹೊತ್ಕೊಂಡು ಹೋಗ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ದೊಡ್ಡ ವೈದ್ಯರುಗಳಿದ್ರು ನನ್ನ ರೋಗವನ್ನು ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಕಾಪಾಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ನಾನು ಹೋಗುವಾಗ ಏನು ತಗೊಂಡು ಹೋಗಿಲ್ಲ, ಖಾಲಿ ಕೈ. ನೋಡ್ರಿ, ನಾನು ಮಣ್ಣಿಗೆ ನನ್ನ ಹಾಕುವಾಗ ಖಾಲಿ ಕೈನಲ್ಲಿ ಹೋಗ್ತಾ ಇದ್ದೇನೆ. ಮೂರನೇದು, ಆ ಒಂದು ಸಂಪಾದನೆ ಮಾಡಿದೆಲ್ಲ ಏನ್ ಮಾಡ್ತಿದ್ರು, ಬೀದಿಯಲ್ಲಿ ಹಾಕ್ತಿದ್ರು. ಅಂದ್ರೆ ಇಷ್ಟು ಹಣ ಇದ್ರೂ ನಾನು ವ್ಯರ್ಥ, ಅದೆಲ್ಲ ಕಸಕ್ಕೆ ಸಮಾನ ಅನ್ನೋದನ್ನ ಏನ್ ಮಾಡ್ತಿದ್ದ, ಪ್ರೂವ್ ಮಾಡ್ಲಿಕ್ಕೆ ಅಂತ ದೊಡ್ಡ ಅಲೆಕ್ಸಾಂಡರ್ ಮಾಡಿದ ಕಾರ್ಯ ಇದು. ಅದಕ್ಕೆ ರೀ, ದೇವರ ಚಿತ್ತ ಇಲ್ಲ ಅಂದ್ರೆ ನಾವು ಇರ್ಲಿಕ್ಕೆ ಆಗೋದಿಲ್ಲ. ದೇವರ ಮನಸ್ಸು ಮಾಡಲಿಲ್ಲ ಅಂದ್ರೆ ನಾವು ಜೀವಂತವಾಗಿ ಇರಲಿಕ್ಕೆ ಆಗೋದಿಲ್ಲ. ದೇವರ ಚಿತ್ತ ಯಾವಾಗ ನನ್ನಲ್ಲಿ ಇದೆಯೋ ಅವಾಗ ನಾನು ಆರೋಗ್ಯವಾಗಿರ್ತೀನಿ. ದೇವರ ಚಿತ್ತ ಯಾವಾಗ ನನ್ನಲ್ಲಿ ಇದೆಯೋ ಅವಾಗ ನಾನು ಜೀವಂತವಾಗಿರ್ತೀನಿ. ಅದಕ್ಕೆ ಶಾತ್ರಕ್ ಮೇಷಕ್ ಆಬೇದ್ನೆಗೋ ಗೊತ್ತಾಗಿತ್ತು, ನನ್ನ ದೇವರನ್ನ ಮಾಡಿ ಬಿಡಿಸ್ತಾನೆ. ಬಿಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಸಾಯ್ಲಿಕ್ಕೂ ರೆಡಿ. ಆದರೆ ನೀನು ಹೇಳಿದ ಕಾರ್ಯಗಳನ್ನ ನಾವು ಮಾಡೋಂಗಿಲ್ಲ. ಹಲ್ಲೆಲೂಯಾ. ಸಿಟ್ಟು ಬಂತು ರಾಜನಿಗೆ, ಕೋಪ ಬಂತು, ಹೌದಲ್ವಾ? ನನ್ನ ಮಗ ನನ್ನ ಮಾತು ಕೇಳಿಲ್ಲ ಅಂದ್ರೆ ಸಿಟ್ಟು ಬರ್ತೋ. ಅದಕ್ಕಿಂತಲೂ ಒಂದು ರಾಜ, ಅವನ ಗೌರವ ಇಂಪಾರ್ಟೆಂಟ್. ಅವನಿಗೇನು ಇಂಪಾರ್ಟೆಂಟ್? ಗೌರವ. ಏನೋ ತಂದೆ ತಾಯಿಗಳು ಕಣಿಕರ ತೋರಿಸ್ಬೋದು, ರಾಜ ಯಾರಿಗೂ ಕಣಿಕರ ತೋರಿಸೋದೇ ಇಲ್ಲ. ಅವನಿಗೆ ಗೌರವ ಹೋಯ್ತು ಅಂದ್ರೆ ಇಡೀ ಇದೇ ಹೋದಂಗೆ ಇಮ್ಮಿಡಿಯೇಟ್ ಆಗಿ ಹಾಕ್ರೋ, ಅವನ್ನ ಎಷ್ಟು ಸೊಕ್ಕು ತೋರ್ಸಾಕತ್ತಾನೆ, ಇಮ್ಮಿಡಿಯೇಟ್ ಆಗಿ ಬೆಂಕಿಯಲ್ಲಿ ಹಾಕ್ರು ಅಂತ ಹೇಳಿದ. ಆಮೇಲೆ ಇಮಿಡಿಯೇಟ್ ಆಗಿ ಆ 3 ಜನರನ್ನ ತಗೊಂಡೋಗಿ ಏನ್ ಮಾಡಿದ್ರು ಅವರು, ದಗದಗ. ಆದ್ರೂ ಎಷ್ಟು ಪಟ್ಟು ಆಲ್ರೆಡಿ ಉರಿತಾ ಇದೆ, ಇನ್ನೂ 7 ಪಟ್ಟು ಜಾಸ್ತಿ ಮಾಡ್ರಿ ಬೆಂಕಿನ ಅಂತ ಹೇಳಿದ. ಅವ್ರು ಪಕ್ಕದಲ್ಲಿ ಹೋದ ತಕ್ಷಣ ಸತ್ತೋಗ್ಬಿಡ್ಬೇಕು, ಅಷ್ಟು ಬೆಂಕಿನ ಜಾಸ್ತಿ ಮಾಡ್ರಿ ಅಂತ ಹೇಳಿದ್ರು. ಹಂಗೆ ಅದೇ ಮಾಡಿದ್ರು, ಬೆಂಕಿ ಜಾಸ್ತಿ ಮಾಡಿದ್ರು. ತಗೊಂಡೋಗಿ ಹಾಕ್ಬೇಕಂತ ಹೇಳಿ ಅವ್ರನ್ನ ಕಟ್ಟಿ ಏನ್ ಮಾಡ್ತಿದ್ರು, 4 ಜನ ಹೊತ್ಕೊಂಡು ಹೋಗಿ ಇನ್ನೇನು ಹಿಂಗೆ ಹಾಕ್ಬೇಕಂತ ಹೋದವ್ರು ಕೂಡ ಸುಟ್ಟೋಗ್ಬಿಟ್ರು. ಆ ಒಂದು ಬೆಂಕಿಯ ಒಂದು ಶಾಖ ತಡಿಲಿಕ್ಕಾಗದೆ ಪಕ್ಕದಲ್ಲಿ ಹೋದವರೆಲ್ಲ ಏನಾದ್ರು, ಸತ್ತು ಹೋದ್ರು. ಹಿಂಗೆ ಹಾಕಿದ ತಕ್ಷಣ ಇವರಿಗೆ ಬೆಂಕಿ ಹತ್ಕೊಂಡು ಇವರು ಸತ್ತು ಹೋದ್ರು. ಆದರೆ ಈ 3 ಜನರು ಏನ್ ಮಾಡಿದ್ರು, ಬೆಂಕಿ ಒಳಗೆ ಹಾಕಿದ್ರು. ಬೆಂಕಿ ಒಳಗೆ ಹಾಕಿ ರಾಜ ನೋಡ್ತಾ ಇದ್ದಾನೆ, ಗಾಬರಿ ಆಗ್ತಾ ಇದ್ದಾನೆ, ಆಶ್ಚರ್ಯದಲ್ಲಿ ನಿಂತಿದ್ದಾನೆ, ಬೆರಗಾಗಿದ್ದಾನೆ, ಎದ್ದು ನಿಂತು ಬಿಟ್ಟಿದ್ದಾನೆ. ಎದ್ದು ನಿಂತು ತನ್ನ ಮಂತ್ರಿಗಳನ್ನ ಏನ್ ಮಾಡ್ತಿದ್ದಾನೆ, ಕರೀತದಲ್ಲೇ, ಬರ್ರ ಇಲ್ಲಿ, ನಾವು ಎಷ್ಟು ಜನರನ್ನ ಹಾಕಿದೀವಿ ಬೆಂಕಿ ಒಳಗೆ? ಎಷ್ಟು ಜನರನ್ನ ಹಾಕಿದ್ದೀವಿ? 3 ಜನರನ್ನ ಹಾಕಿದ್ವಿ, ಹೌದಲ್ಲ? ಆದ್ರೆ ಅಲ್ಲಿ ನೋಡ್ರು ಎಷ್ಟು ಜನ ಇದ್ದಾರೆ? 4 ಜನ ಅಡ್ಡಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಬೆಂಕಿ ಒಳಗೆ ಎಷ್ಟು ಜನ ಅಡ್ಡಾಡ್ತಾ ಇದ್ದಾರೆ? 4 ಜನ ಅಡ್ಡಾಡ್ತಾ ಇದ್ದಾರೆ. 4ನೇದವನ್ನ ನೋಡಿದ್ರೆ ದೇವರು ನೋಡ್ದಂಗೆ ಆಗ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ರಾಜ ಬೆರಗಾಗಿ ನೋಡ್ತಾ ಇದ್ದಾನೆ. ಯಾಕಂದ್ರೆ ಶಾತ್ರಕ್ ಮೇಷಕ್ ಆಬೇದ್ನೆಗೋ ಸಂಗಡ ದೇವರಿದ್ದನು. ಹಲ್ಲೆಲೂಯಾ. ಬೆಂಕಿಯಲ್ಲಿಯೇ ಬಿದ್ರು ಆ ಬೆಂಕಿಯಲ್ಲಿ ಅವ್ರು ಏನ್ ಮಾಡ್ತಿದಾರ, ದೇವರನ್ನ ಹೊಗಳ್ತಾ ಇದ್ದಾರೆ. ಆಮೇಲೆ ಹಲ್ಲೆಲೂಯಾ. ನಾವು ಏನ್ ಮಾಡ್ತಿದ್ವಿ, ಕಷ್ಟ ಬಂದ್ರೆ ಅಯ್ಯೋ ಅಮ್ಮ ಅಂತ ಕೂಗಾಡ್ತಾ ಇದೀವಿ, ದೇವರು ನೆನೆಸೋದೇ ಇಲ್ಲ. ಆಮೇಲೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡು, ದೇವರು ಹೇಳಿದಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡು. ಕೀರ್ತನೆ 46ನೇ 1ನೇ ವಚನದಲ್ಲಿ ಹೇಳಿದಾನೆ, ಇಕ್ಕಟ್ಟಿನಲ್ಲಿ ನನಗೆ ಮೊರೆ ಇಡು, ನಾನು ನಿನಗೆ ಸದುತ್ತರವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಸೊ ದೇವರಿಗೆ ನಾವೇನ್ ಮಾಡ್ಬೇಕು, ಮೊರೆ ಇಡಬೇಕ್ರಿ. ಹಲ್ಲೆಲೂಯಾ. ಹಂಗಾಗಿ ವೈದ್ಯನ ಹತ್ರ ಹೋಗೋದೇ ಬೇಡ ಅಂತ ಏನೂ ಇಲ್ಲ.
ತೋರಿಸ್ಕೊ, ಹೋಗು, ಔಷಧ ತಿನ್ನು, ಊಟ ಮಾಡು, ಎಲ್ಲ ಮಾಡು. ಆದರೆ ಎಲ್ಲ ಮಾಡೋದಕ್ಕಿಂತ ಮುಂಚೆ ದೇವರ ಹತ್ರ ಪ್ರಾರ್ಥನೆ ಮಾಡು. ಅಲ್ಲೆಲ್ಲೂಯ್ಯ. ನೀನು ವೈದ್ಯ, ಯಾಕಂದರೆ ರೀಸೆಂಟಾಗಿ ನಮ್ಗೆ ಗೊತ್ತೈತಿ, ನಮ್ಮ ಸೇವಕರ ತಂದೆ ಒಬ್ಬರು ತೀರ್ಕೊಂಡಿದ್ರು. ಸೊ ಆರಾಮಾಗಿ ಹೋಗಿದ್ರು, ದವಾಖಾನೆ ಹೋಗುವಾಗ ತುಂಬ ಆರಾಮಾಗಿ ಹೋದರು. ಆಪ್ರೇಷನ್ ಆದಮೇಲೆ ಒಂದು ದಿನ ಆರಾಮಾಗಿದ್ರು. ಆಮೇಲೆ ಏನಾಯಿತು, ತೊಂದರೆವಾಗಿ, ಅನಾಹುತ ಆಗಿ, ತ್ರಾಸಾಗಿ, ಇಮಿಡಿಯೇಟಾಗಿ ಕೋಮಕ್ಕೆ ಹೋಗಿ ಪ್ರಾಣನೇ ಹೋಯಿತು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ದೇವರ ಚಿತ್ತ ಇಲ್ಲ ಅಂದರೆ ನಾವು ಎಲ್ಲಿ ಹೋದ್ರೂ ಬದುಕಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟು ಆರಾಮಾಗಿದ್ರೂ ನಾವು ಬದುಕಲಿಕ್ಕೆ ಆಗೋದಿಲ್ಲ. ದೇವರ ಚಿತ್ತ ನಮ್ಮ ಮೇಲೆ ಇರಬೇಕು, ದೇವರು ನಮ್ಮ ಸಂಗಡ ಇರಬೇಕು ಪ್ರಿಯರೇ. ಆದ ಕಾರಣ ಕಷ್ಟ ಬರುವಾಗ ನಾನು ಯಾರಿಗೆ ಮೊರೆ ಇಡಬೇಕು? ದೇವರಿಗೆ ಮೊರೆ ಇಡಬೇಕು. ನಾನು ಬದುಕಬೇಕಂದ್ರೆ ಅವ ಮನಸ್ಸು ಮಾಡಿದ್ರೆ ಮಾತ್ರ ನಾನು ಬದುಕಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲ ಅಂದರೆ ಎಂಥ ಗಟ್ಟಿ ಮುಟ್ಟಿದ್ರು ನಾವು ಪೊಳ್ಳೆ, ನೀರಿನ ಮೇಲಿರುವಂಥ ಗುಳ್ಳಿಯಾಗಿ ನಮ್ಮ ಜೀವನ. ಹೌದಲ್ಲ? ನಾವು ಪೊಳ್ಳೆ, ನಮ್ಮಿಂದ ಏನು ಸಾಧ್ಯ ಇಲ್ಲ. ಒಂಚೂರು ದೇವರಿಗೆ ಮುಟ್ಟುಬಿಟ್ರೆ, ಮೊಣಕಾಲು ನೋವು ಬರಲಿ ಅಂತ ಮುಟ್ಟುಬಿಟ್ರೆ ಮುಗಿದ್ಬಿಡ್ತು. ಮೊಣಕಾಲು ಉರುಳ್ಕೊಂಡು ಯಾವ ಬೈಕ್ ಹತ್ತಕ್ಕಾಗೋದಿಲ್ಲ, ಯಾವ ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ. ದೇವರ ಚಿತ್ತ ಇಲ್ಲ ಅಂದರೆ ನಾವು ವ್ಯರ್ಥ ಪ್ರಿಯರೇ. ಈಗ ಆರಾಮಾಗಿ ಹೊರಗೆ ಹೋಗ್ತೀವಿ, ಮತ್ತೆ ಆರಾಮಾಗಿ ಮನೆಗೆ ತಿರುಗಿ ಬರ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಆದರೆ ದೇವರು ಮನಸ್ಸು ಮಾಡಿದರೆ ಮಾತ್ರ ನಾವು ಮತ್ತೆ ಪುನಃ ಮನೆಗೆ ಬಂದು ಸೇರೋದು. ಅದೆಲ್ಲೂ ಅರ್ಥ ಆಯ್ತಲ್ಲ? ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ದೇವರ ವಾಕ್ಯ. ಅಲ್ಲೆಲ್ಲೂಯ್ಯ. ಎಲ್ಲಿ ಹೋದ್ರು ನಾವು ಯಾವ್ದನ್ನ ಹೊತ್ಕೊಂಡು ಹೋಗ್ಬೇಕು? ಈ ವಾಕ್ಯವನ್ನು ಹೃದಯದಲ್ಲಿ ಹೊತ್ಕೊಂಡು ಹೋಗ್ಬೇಕು. ಏನಂತೆ? ನಾನು ನಿನ್ನ ಸಂಗಡ ಇದ್ದೀನಿ, ನಾನೇ ನಿನ್ನನ್ನು ಆಶೀರ್ವದಿಸುತ್ತೇನೆ. ಸೊ ಏನಾ ಕಷ್ಟ ಬರುತ್ತಾ, ತೊಂದರೆ ಬರುತ್ತಾ, ಭಯ ಬರುತ್ತಾ, ಇಮ್ಮಿಡಿಯೇಟ್ ಆಗಿ ನಾವೇನ್ ಮಾಡಬೇಕು? ಪ್ರಾರ್ಥನೆ. ಯಾಕಂದ್ರೆ ನನ್ನ ಸಂಗಡ ದೇವರಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ದೇವರು ಅದರಿಂದ ನಾನು ಏನ್ ಮಾಡ್ತಾನೆ? ತಪ್ಪಿಸುವಂತವನಾಗಿ. ತಪ್ಪಿಸಲಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ, ನಾನು ನಿನಗೆ ನಿನ್ನ ಮಗ, ನಿನ್ನ ಮಾತಿನಂತೆ ನಡೀತೀನಿ ಅಂತ ಹೇಳಿ ನೋಡ್ರಿ. ನೀವು ಎಲ್ಲಿದ್ರು ದೇವರು ಏನ್ ಮಾಡ್ತಾನೆ? ನಿಮ್ಮನ್ನ ಬದುಕಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಮಗೆ ಬೇಕಾಗಿರೋದು ಯಾವುದು? ದೇವರ ವಾಕ್ಯ ಮತ್ತೆ ವಾಗ್ದಾನ. ಇದನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನಾವು ಹೋಗೋಣ, ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಕಣ್ಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂತ ತಂದೆಯಾದ ದೇವರೇ, ಕೇಳಿದ ಅಮೂಲ್ಯವಾದ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಅಂಗೀಕರಿಸು, ಆಶೀರ್ವದಿಸು, ಸಮಾಧಾನಗೊಳಿಸು. ಕರ್ತನೇ, ಇನ್ನೂ ಅಧಿಕವಾಗಿ ನಿನ್ನಲ್ಲಿ ಬೆರೀಲಿಕ್ಕೆ ದೇವರೇ ಕೃಪೆ ಕೊಡು ಸ್ವಾಮಿ. ಸಮಾಧಾನದಾಯಕನು, ಪ್ರತಿಯೊಬ್ಬರಿಗೂ ಸಮಾಧಾನವನ್ನು ಕೊಡು. ವಾಕ್ಯಗಳಂತೆ ನೀನು ನಮ್ಮ ಸಂಗಡ ಇರುವಂಥ ದೇವರು, ನಮ್ಮನ್ನು ಆಶೀರ್ವದಿಸುವಂಥ ದೇವರು. ಈ ವಾಕ್ಯ ವಾಗ್ದಾನದ ಮೇಲೆ ಗಟ್ಟಿಯಾದ ನಂಬಿಕೆಯನ್ನು ಇಟ್ಟುಕೊಂಡು ದೃಢವಾಗಿ ನಿನ್ನ ಹಿಡಿದುಕೊಂಡು ಶಾಸ್ತ್ರಕ್ ಮೇಷಕ್ ಆಬೇದ್ನೆಗೋ ತರ ಕರ್ತನೇ ಇನ್ನೂ ಅಧಿಕವಾಗಿ ನಿನ್ನ ಹಿಂಬಾಲಿಸಲಿಕ್ಕೆ ಅನುಕೂಲತೆಯನ್ನು ಮಾಡಿಕೊ, ಬಲಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆಯುವಂತ ತಾಯಿದ್ದೇನೆ. ನನ್ನ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. God bless you. Praise the Lord.